ಇದು ಸಚಿವ ಸ್ಥಾನ ಸಿಕ್ಕಿಲ್ಲ ಅಂತ ಒಂದು ಸಮುದಾಯ ವ್ಯಕ್ತಪಡಿಸ್ತಾ ಇರುವಂತಹ ಅಸಮಾಧಾನ ಇದ್ರೆ, ಮತ್ತೊಂದು ಕಡೆ ಸಾಕಷ್ಟು ಗೊಂದಲ ಇತ್ತು. ಯಾರಿಗೆ ಯಾವ ಖಾತೆ ಕೊಡಬೇಕು ಅನ್ನುವಂಥ ವಿಚಾರಕ್ಕೂ ಕೂಡ ಸಾಕಷ್ಟು ಹಗ್ಗಜಗ್ಗಾಟ ನಡೀತಾ ಇತ್ತು. ಇನ್ನು ಖಾತೆಗಳು ಅದಲು ಬದಲಾಗಿದೆ. ಯಾರ್ಯಾವ ಖಾತೆ ಯಾರ್ಯಾರ ಪಾಲಾಗಿದೆ ಅಂತ ನೋಡ್ತಾ ಹೋದ್ರೆ, ಸತೀಶ್ ಜಾರಕಿಹೊಳಿ ಅವರಿಗೆ ಅರಣ್ಯ ಮತ್ತು ಪರಿಸರ ಇಲಾಖೆಯ ಜವಾಬ್ದಾರಿಯನ್ನ ಕೊಡಲಾಗಿದ್ರೆ, ಈತ ಭಾರೀ ಪ್ರಮಾಣದಲ್ಲಿ ಪೈಪೋಟಿಯನ್ನ ನಡೆಸಿ ಇಂಥದ್ದೇ ಖಾತೆ ಬೇಕು ಅಂತ ಪಟ್ಟು ಹಿಡಿದಿದ್ದಂಥ MB ಪಾಟೀಲ್ಗೆ ಗೃಹ ಖಾತೆಯನ್ನು ನೀಡಿದರೆ, CS ಶಿವಳ್ಳಿ ಅವರಿಗೆ ಪೌರಾಡಳಿತ ಖಾತೆಯ ಜವಾಬ್ದಾರಿಯನ್ನು ನೀಡಲಾಗಿದೆ. MB ಪಾಟೀಲ್ ನೀರಾವರಿ ಕೇಳಿದ್ರು, ಅವರಿಗೆ ಗೃಹ ಖಾತೆ ಸಿಕ್ಕಿದೆ. ಇತ್ತ MTB ನಾಗರಾಜ್ ಒಂದು ಹಂತಕ್ಕೆ ಸರ್ಕಾರದ ವಿರುದ್ಧ, ಸಮ್ಮಿಶ್ರ ಸರ್ಕಾರದ ವಿರುದ್ಧ ತೊಡೆತಟ್ಟಿ ನಿಂತಿದ್ರು. ಅವರಿಗೀಗ ವಸತಿ ಖಾತೆಯನ್ನು ಕೊಡಲಾಗಿದೆ. ಈ ತುಕಾರಾಮ್ಗೆ ವೈದ್ಯಕೀಯ ಶಿಕ್ಷಣ ಖಾತೆ, ಇದು DK ಶಿವಕುಮಾರ್ ಅವರ ಬಳಿ ಇತ್ತು, ಅದನ್ನು ತುಕಾರಾಮ್ ಅವರಿಗೆ ನೀಡಲಾಗಿದೆ. ಇನ್ನು ರಹೀಂ ಖಾನ್ ಯೋಜನಾ ಮತ್ತು ಕ್ರೀಡೆ ಇಲಾಖೆಯ ಜವಾಬ್ದಾರಿಯನ್ನು ಹೊತ್ತುಕೊಳ್ತಾ ಇದ್ದಾರೆ. ಇದು ನೂತನವಾಗಿ ಪ್ರಮಾಣ ವಚನ ಸ್ವೀಕರಿಸಿದಂಥ ಕಾಂಗ್ರೆಸ್ನ ಶಾಸಕರಿಗೆ, ಕಾಂಗ್ರೆಸ್ನ ಸಚಿವರಿಗೆ ಸದ್ಯ ಬದಲಾವಣೆ ಆಗಿರುವಂಥ ಖಾತೆಗಳಿವು. MTB ನಾಗರಾಜ್ಗೆ ವಸತಿ ಖಾತೆ, ಈ ತುಕಾರಾಮ್ಗೆ ವೈದ್ಯಕೀಯ ಶಿಕ್ಷಣ, ಯೋಜನಾ ಮತ್ತು ಕ್ರೀಡೆಯ ಇಲಾಖೆಯ ಜವಾಬ್ದಾರಿಯನ್ನು ರಹೀಂ ಖಾನ್ಗೆ ವಹಿಸಿಕೊಡಲಾಗಿದೆ. ಇನ್ನು RB ತಿಮ್ಮಾಪುರಗೆ ಸಕ್ಕರೆ ಜೊತೆಗೆ ಬಂದರು ಖಾತೆಯನ್ನು ನೀಡಲಾಗಿದೆ. RB ತಿಮ್ಮಾಪುರ್ಗೆ ಈತ ಮತ್ತೊಮ್ಮೆ ಸಚಿವ ಸಂಪುಟದಲ್ಲಿ ಸ್ಥಾನ ಪಡೆದಿರುವಂಥ PT ಪರಮೇಶ್ವರ್ ನಾಯಕ್ಗೆ ಮುಜರಾಯಿ ಇಲಾಖೆಯನ್ನು ಕೊಡಲಾಗಿದೆ. ಇನ್ನು ಡಾಕ್ಟರ್ G ಪರಮೇಶ್ವರ್ಗೆ ಬೆಂಗಳೂರು ನಗರಾಭಿವೃದ್ಧಿ ಜೊತೆಗೆ IT-BT, ಈ IT-BT ಅನ್ನುವಂಥ ಖಾತೆಯನ್ನು ಹೆಚ್ಚುವರಿಯಾಗಿ G ಪರಮೇಶ್ವರ್ ಅವರಿಗೆ ನೀಡಲಾಗಿದೆ. ಯಾಕಂದರೆ ಅವರ ಬಳಿ ಇದ್ದಂಥ ಗೃಹ ಖಾತೆಯನ್ನು ಕಿತ್ಕೊಂಡು ಅದನ್ನು MB ಪಾಟೀಲ್ಗೆ ಕೊಡಲಾಗಿರೋ ಕಾರಣಕ್ಕಾಗಿ ಅವರಿಗೆ ಹೆಚ್ಚುವರಿ ಖಾತೆ ಇರಲಿ ಅಂತ ಹೇಳಿ ಬೆಂಗಳೂರು ನಗರಾಭಿವೃದ್ಧಿ ಮತ್ತು IT-BTಯನ್ನು ಕೊಡಲಾಗಿದೆ. ಇನ್ನು DK ಶಿವಕುಮಾರ್ ಭಾರೀ ಪೈಪೋಟಿಯನ್ನು ನಡೆಸಿದ್ರು. ಜಲಸಂಪನ್ಮೂಲ ಖಾತೆಯನ್ನು ನಾನು ಬಿಟ್ಟು ಕೊಡೋದೇ ಇಲ್ಲ ಅನ್ನುವಂಥ ಮಾತುಗಳನ್ನಾಡಿದ್ರು. ಹೀಗಾಗಿ ಅವರ ಬಳಿಯಲ್ಲಿಯೇ ಜಲಸಂಪನ್ಮೂಲ ಖಾತೆ ಉಳಿದುಕೊಳ್ತಾ ಇದೆ. ಇನ್ನು KJ ಜಾರ್ಜ್ ಬಳಿಯಲ್ಲಿ IT-BT ಇತ್ತು, ಜೊತೆಗೆ ಸಕ್ಕರೆ ಖಾತೆ ಇತ್ತು. ಆದರೆ ಅವೆರಡೂ ಖಾತೆಗಳನ್ನು ಕಿತ್ಕೊಂಡಿರುವಂಥ ಕಾಂಗ್ರೆಸ್ ಕೇವಲ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆ ಏನಿದೆ ಅದನ್ನು ಮಾತ್ರ KJ ಜಾರ್ಜ್ ಅವರ ಬಳಿಯಲ್ಲಿ ಇಟ್ಟಿದೆ. ಇನ್ನು DK ಶಿವಕುಮಾರ್ ಅವರ ಬಳಿಯಲ್ಲಿ ಜಲಸಂಪನ್ಮೂಲ ಖಾತೆ ಇದೆ. ಇದರ ಜೊತೆಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮತ್ತು ವಾರ್ತಾ ಇಲಾಖೆ, ಈ ಎರಡು ಖಾತೆಗಳನ್ನು ಹೆಚ್ಚುವರಿಯಾಗಿ ಅವರಿಗೆ ನೀಡಲಾಗಿದೆ. ಇದಕ್ಕೆ ಕಾರಣ ಅವ್ರ ಬಳಿ ಇದ್ದಂಥ ವೈದ್ಯಕೀಯ ಶಿಕ್ಷಣ ಇಲಾಖೆಯನ್ನು ಅವರು ಬಿಟ್ಟುಕೊಟ್ಟಂಥ ಪರಿಣಾಮವಾಗಿ ಅವರಿಗೆ ಖಾತೆ ಕೊಡಬೇಕಿತ್ತು. ಈ ಕಾರಣಕ್ಕಾಗಿ ಅವರಿಗೆ ಎರಡು ಹೆಚ್ಚುವರಿ ಖಾತೆಗಳನ್ನು ಕೊಡಲಾಗಿದೆ. ಒಂದು ವಾರ್ತಾ ಮತ್ತು ಪ್ರಸಾರ ಇಲಾಖೆ, ಮತ್ತೊಂದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ. ಇದು DK ಶಿವಕುಮಾರ್ ಅವರಿಗೆ ಕೊಟ್ಟಿರುವಂಥ ಹೆಚ್ಚುವರಿ ಜವಾಬ್ದಾರಿ. ಆದರೆ ಇತ್ತ ಪರಮೇಶ್ವರ್ಗೂ ಕೂಡ ಒಂದು ಹೆಚ್ಚುವರಿ ಜವಾಬ್ದಾರಿಯನ್ನು ಕೊಡಲಾಗಿದೆ. ಅದು ಸಂಸದೀಯ ವ್ಯವಹಾರಗಳ ಖಾತೆಯನ್ನು ಪರಮೇಶ್ವರ್ಗೆ ಬಿಟ್ಟುಕೊಡಲಾಗಿದೆ. ಇನ್ನು ಕೃಷ್ಣ ಬೈರೇಗೌಡರ ಬಳಿ ಇತ್ತು ಆ ಖಾತೆ, ಸಂಸದೀಯ ವ್ಯವಹಾರಗಳ ಖಾತೆ ಕೃಷ್ಣ ಬೈರೇಗೌಡರ ಬಳಿ ಇದ್ದದನ್ನು ಪರಮೇಶ್ವರ್ ಅವರಿಗೆ ನೀಡಲಾಗಿದೆ. ಇತ್ತ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಕೃಷ್ಣ ಬೈರೇಗೌಡರ ಬಳಿಯಲ್ಲಿ ಉಳಿದುಕೊಳ್ತಾ ಇದೆ. ಇನ್ನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಜೊತೆಗೆ ವಾರ್ತಾ ಇಲಾಖೆಯನ್ನು ಇಟ್ಕೊಂಡಿದ್ದಂತಹ ಜಯಮಾಲಾ ಅವರನ್ನು ಈಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಖಾತೆಯನ್ನು ಕೊಡಲಾಗಿದೆ. ಯಾಕಂದರೆ ಅವರ ಬಳಿ ಇದ್ದಂತಹ ಖಾತೆಯನ್ನು ವಾಪಸ್ ಪಡೆದು ಅದನ್ನು DK ಶಿವಕುಮಾರ್ ಅವರಿಗೆ ಕೊಡಲಾಗಿತ್ತು. ಈ ಕಾರಣಕ್ಕಾಗಿ ಜಯಮಾಲಾ ಅವರ ಬಳಿಯಲ್ಲಿ ಸದ್ಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯನ್ನು ನೀಡಲಾಗಿದ್ದು, ಅದರ ಜೊತೆಗೆ ಹಿರಿಯರ ಕಲ್ಯಾಣ ಖಾತೆ ಏನಿದೆ ಅದನ್ನು ಕೂಡ ಅಲ್ಲಿ ಜಯಮಾಲಾ ಅವರಿಗೆ ನೀಡಲಾಗಿದೆ. ಇಷ್ಟೊಂದು ಖಾತೆಗಳು ಅದಲು ಬದಲಾಗಿರುವಂಥ ಖಾತೆಗಳಿಗೆ ಸಂಬಂಧಪಟ್ಟ ಹಾಗೆ ಸಿಗ್ತಾ ಇರುವಂಥ ಕಂಪ್ಲೀಟ್ ಅಪ್ಡೇಟ್ ಇದು. ಈ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಮೋದ್. ಸದ್ಯ ಒಂದು ಕ್ಲಿಯರ್ ಪಿಕ್ಚರ್ ಸಿಗ್ತಾ ಇದೆ. ಯಾರ್ಯಾರಿಗೆ ಯಾವ್ಯಾವ ಖಾತೆಯನ್ನು ಹೆಚ್ಚುವರಿಯಾಗಿ ಕೊಡಲಾಗಿದೆ, ಯಾರ್ಯಾರ ಬಳಿ ಇದ್ದಂಥ ಖಾತೆಯನ್ನು ವಾಪಸ್ ಪಡೆದು ಬೇರೆಯದ್ದೇ ಖಾತೆಯನ್ನು ಕೊಡಲಾಗಿದೆ ಅಂತ. ಯಾವ ರೀತಿಯಾದಂಥ ಖಾತೆ ಹಂಚಿಕೆ ಇದು ಪ್ರಮೋದ್? ಆನಂದ್, ಈಗ ಖಾತೆ ಹಂಚಿಕೆಯಲ್ಲಿ ಪ್ರಮುಖವಾಗಿ ಸಮುದಾಯ ಜೊತೆಗೆ ವ್ಯಕ್ತಿಗಳ ಸ್ಥಾನಮಾನ, ಸಚಿವರ, ಶಾಸಕರ ಅಥವಾ ಸ್ಥಾನಮಾನವನ್ನ ಗಮನದಲ್ಲಿಟ್ಕೊಂಡು ಈ ಒಂದು ಖಾತೆ ಹಂಚಿಕೆಯನ್ನ ಮಾಡಲಾಗಿದೆ. ಮೊದಲನೇದಾಗಿ ಉಪಮುಖ್ಯಮಂತ್ರಿ ಸ್ಥಾನಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಉಪಮುಖ್ಯಮಂತ್ರಿ ಸ್ಟೇಚರ್ಗೆ ಗೃಹ ಇಲಾಖೆ ಇರಬೇಕು ಅನ್ನೋಂಥದ್ದು ಮೊದಲಿಂದಲೂ ಕೂಡ ಎಲ್ಲರೂ ಹೇಳ್ತಾ ಇರುವಂತ ಮಾತು. ಅದರಲ್ಲೂ ಕೂಡ ಪರಮೇಶ್ವರ್ ಗೃಹ ಇಲಾಖೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೇ ವಾದವನ್ನ ಮುಂದಿಟ್ಟಿದ್ರು. ಈಗ ಪರಮೇಶ್ವರ್ ಅವರು ಗೃಹ ಇಲಾಖೆಯನ್ನ ಬಿಟ್ಕೊಡ್ತಾ ಇರುವಂತ ಹಿನ್ನೆಲೆಯಲ್ಲಿ ಅವರ ಆ ಒಂದು ಸ್ಥಾನ ಏನಿದೆ, DCM ಸ್ಥಾನ ಏನಿದೆ, ಅದಕ್ಕೆ ತೂಕನಾದಂತ ಇನ್ನೆರಡು ಪ್ರಮುಖ ಖಾತೆಗಳನ್ನ ನೀಡಲಾಗಿದೆ. ಒಂದು ಕಾನೂನು ಮತ್ತು ಸಂಸದೀಯ ವ್ಯವಹಾರ ಖಾತೆಯನ್ನ ಈಗಾಗಲೇ ನೀಡಲಾಗಿದೆ. ಅದರ ಜೊತೆಗೆ ಮತ್ತೊಂದು ಅಡಿಷನಲ್ ಆಗಿ IT-BT ಮತ್ತು ವಿಜ್ಞಾನ, ಈ ಖಾತೆ KJ ಜಾರ್ಜ್ ಬಳಿ ಇತ್ತು, ಅದನ್ನ ಈಗ ನೇರವಾಗಿ ಪರಮೇಶ್ವರ್ ಅವರಿಗೆ ವರ್ಗಾವಣೆ ಮಾಡಲಾಗಿದೆ. ಅದೇ ರೀತಿ
ಕೃಷ್ಣ ಬೈರೇಗೌಡ ಅವರು ಬಳಿ ಇದ್ದಂತ ಒಂದು ಕಾನೂನು ಸಂಸದೀಯ ವ್ಯವಹಾರ ಖಾತೆಯನ್ನ ಈಗ ಪರಮೇಶ್ವರ್ಗೆ ನೀಡಲಾಗಿದೆ. ಇದಲ್ಲದೆ ಇನ್ನು ಡಿ ಕೆ ಶಿವಕುಮಾರ್ ಅವರು ಕೂಡ ವೈದ್ಯಕೀಯ ಶಿಕ್ಷಣ ಖಾತೆಯನ್ನ ಬಿಟ್ಟು ನೇರವಾಗಿ ಅದನ್ನ ತುಕಾರಾಂ ಅವರಿಗೆ ನೀಡಿದ್ದಾರೆ. ಹೀಗಾಗಿ ಆ ಖಾತೆಗೆ ಸಂಬಂಧಪಟ್ಟಂತೆ ಡಿ ಕೆ ಶಿವಕುಮಾರ್ ಅವರ ಮನವೊಲಿಸೋದಕ್ಕೆ ಜೊತೆಗೆ ಅವರ ಸ್ಥಾನಮಾನಕ್ಕೆ ಸಂಬಂಧಪಟ್ಟಂತೆ ಈಗ ಇನ್ನೆರಡು ಪ್ರಮುಖ ಖಾತೆಗಳನ್ನು ನೀಡಲಾಗಿದೆ. ಒಂದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ವಾರ್ತಾ ಇಲಾಖೆ ಅತ್ಯಂತ ಪ್ರಮುಖ ಖಾತೆ ಆಗಿರುವಂತಲ್ಲಿ ಆ ಖಾತೆಯನ್ನು ಕೂಡ ನೀಡಲಾಗಿದೆ. ಇದಲ್ಲದೆ ಕೆಲ ರೀಶಫಲ್ ಅನ್ನೋದಕ್ಕಿಂತ ಹೆಚ್ಚಾಗಿ ಮರು ಹಂಚಿಕೆಯನ್ನ ಮಾಡಲಾಗಿದೆ. ಆರ್ ವಿ ದೇಶಪಾಂಡೆ ಬಳಿ ಇದ್ದಂತ ಜೀವನೋಪಾಯ ಹಾಗೂ ಇನ್ನಿತರ ಖಾತೆ ಏನಿದೆ ಅದನ್ನ ಈಗ ಪಿ ಟಿ ಪರಮೇಶ್ವರ್ ನಾಯ್ಕ ಅವರಿಗೆ ಕೂಡ ನೀಡಲಾಗಿದೆ. ಆ ಪಿ ಟಿ ಪರಮೇಶ್ವರ್ ನಾಯ್ಕ ಸ್ಕಿಲ್ ಡೆವಲಪ್ಮೆಂಟ್ ಕೂಡ ಅದು ಕೂಡ ಆರ್ ವಿ ದೇಶಪಾಂಡೆ ಬಳಿ ಇತ್ತು. ಅದಲ್ಲದೆ ಸಕ್ಕರೆ ಖಾತೆ ಏನಿತ್ತು, ಸಕ್ಕರೆ ಖಾತೆ ಕೂಡ ಜಾರ್ಜ್ ಬಳಿ ಇತ್ತು. ಅದನ್ನ ಹೆಚ್ಚುವರಿಯಾಗಿ ಈಗಾಗಲೇ ಇನ್ನಿತರ ಸಚಿವರಿಗೂ ಕೂಡ ನೀಡಲಾಗಿದೆ. ಆ ಖಾತೆಯನ್ನು ಈಗಾಗಲೇ ಆರ್ ಬಿ ತಿಮ್ಮಾಪುರ್ ಅವರಿಗೆ ನೀಡಲಾಗಿದೆ. ಹೀಗೆ ಖಾತೆ ಮರುಹಂಚಿಕೆಗೆ ಸಂಬಂಧಪಟ್ಟಂತೆ ಒಂದು ಬ್ಯಾಲೆನ್ಸ್ ಅನ್ನ ಕಾಯ್ದುಕೊಳ್ಳುವಂತೆ ಅಂದ್ರೆ ಯಾರ್ಯಾರಿಗೆ ಹೆಚ್ಚುವರಿ ಖಾತೆ ಇತ್ತು ಅದನ್ನ ವಿಂಗಡಣೆ ಮಾಡೋದ್ರ ಜೊತೆಗೆ ಹಿರಿಯ ನಾಯಕರು ಯಾರಿದ್ದಾರೆ ಅವ್ರಿಗೂ ಕೂಡ ಯಾವುದೇ ರೀತಿಯಾದಂತ ಮನಸ್ತಾಪ ಅಥವಾ ಅಸಮಾಧಾನ ಬಾರದಂತೆ ನೋಡ್ಕೊಳ್ಳೋದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಮುಂದಾಗಿದೆ. ಆನಂದ್, ಧನ್ಯವಾದ ಪ್ರಮೋದ್ ಮಾಹಿತಿಗಾಗಿ.